ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿ ನಡೆಸಿದೆ. LOC ಲೈನ್ ಆಫ್ ಕಂಟ್ರೋಲ್ ಇದರ ಸಮೀಪ ಪಾಕ್ ಸೇನಾ ಪೋಸ್ಟ್ ಫೈರಿಂಗ್ ನಡೆಸಿರೋದು. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆಯಿಂದಲೂ ಕೂಡ ಗುಂಡಿನ ದಾಳಿ ನಡೆಸಲಾಗಿದೆ. ಎರಡು ಕಡೆಯಿಂದ ಗುಂಡಿನ ಚಕಮಕಿ ನಡೆದಿದೆ. ಆದರೆ ಇದುವರೆಗೂ ಯಾವುದೇ ಸಾವು ನೋವಿನ ವರದಿ ಆಗಿಲ್ಲ. ಇಷ್ಟೆಲ್ಲ ಬೆಳವಣಿಗೆಯ ಬಳಿಕ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. LOCಯ ಬಳಿಯ ಪಾಕಿಸ್ತಾನದ ಸೇನೆಯ ಪೋಸ್ಟ್ನಿಂದ ಫೈರಿಂಗ್ ನಡೆಸಲಾಗಿದೆ. ಇದಕ್ಕೆ ಕೌಂಟರ್ ಆಗಿ ಭಾರತೀಯ ಸೇನೆ ಕೂಡ ಫೈರಿಂಗ್ ನಡೆಸಿದೆ. ಯಾವುದೇ ಸಾವು ನೋವು ಇದುವರೆಗೂ ವರದಿಯಾಗಿಲ್ಲ. ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಬಳಿಕ ಈ ಉಗ್ರರ ಪೋಷಕ ಆಗಿರುವಂತಹ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋ ಕ್ರಮಕ್ಕೆ ಭಾರತ ಮುಂದಾಗಿದೆ. ಹೀಗಾಗಿ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ರೀತಿಯ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸುವಂತಹ ಕಠಿಣ ನಿರ್ಧಾರವನ್ನು ಭಾರತ ಈಗಾಗಲೇ ಮಾಡಿದೆ. ಇದರ ಮಧ್ಯೆ ಗಡಿ ಭಾಗದಲ್ಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. LOC ಬಳಿ ಮತ್ತೆ ಗುಂಡಿನ ಸದ್ದು ಕೇಳಿದೆ. ಪಾಕಿಸ್ತಾನದ ಸೇನೆಯ ಪೋಸ್ಟ್ನಿಂದ ಮೊದಲಿಗೆ ಈ ಗುಂಡಿನ ದಾಳಿ ಆರಂಭ ಆಗಿರೋದು. ಪಾಕಿಸ್ತಾನ ಮತ್ತೆ ಫೈರಿಂಗ್ ಓಪನ್ ಮಾಡಿದೆ. ಭಾರತ ಪಾಕಿಸ್ತಾನದ ಗಡಿ ಆ ಲೈನ್ ಆಫ್ ಕಂಟ್ರೋಲ್ನ ಸಮೀಪ ಇರುವಂತಹ ಪಾಕಿಸ್ತಾನದ ಸೇನಾ ಪೋಸ್ಟ್ನಿಂದ ಫೈರಿಂಗ್ ಓಪನ್ ಆಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಈಗಾಗಲೇ ಫೈರಿಂಗ್ ನಡೆಸೋದ್ರ ಮೂಲಕ ಕೌಂಟರ್ ಆಗಿ ಉತ್ತರ ಕೊಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉಭಯ ದೇಶಗಳು ಕೂಡ ಬಹಳಷ್ಟು ಕ್ರಮಕ್ಕೆ ಮುಂದಾಗಿರೋದು. ಅದರಲ್ಲೂ ಭಾರತ ಅಂತೂ ಈ ಬಾರಿ ಇದಕ್ಕೆ ಒಂದು ತಕ್ಕ ಉತ್ತರ ನೀಡಲೇಬೇಕು ಅನ್ನೋ ರೀತಿಯಲ್ಲಿ ಹಂತ ಹಂತವಾಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಆದರೆ ಈ ಪಾಕಿಸ್ತಾನ ಏನಿದೆ, ಈ ಪಾಕಿಸ್ತಾನಕ್ಕೆ ಇಡೀ ವಿಶ್ವ ಎಷ್ಟು ಚೀಮಾರಿ ಹಾಕಿದ್ರು ಅಥವಾ ಭಾರತ ಇನ್ನೆಷ್ಟೇ ಸ್ಟ್ರೈಕ್ಗಳನ್ನು ನಡೆಸಿ ಬುದ್ಧಿ ಕಲಿಸೋ ಪ್ರಯತ್ನ ಮಾಡಿದ್ರು, ಅದು ನಾಯಿ ಬಾಲ ಡೊಂಕು ಅಂತಾರಲ್ಲ ಹಾಗೆ ಬುದ್ಧಿ ಕಲಿಯೋ ಹಾಗೆ ಕಾಣಲ್ಲ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈಗಾಗಲೇ ಭಾರತೀಯರು ಪಾಕಿಸ್ತಾನದ ಮೇಲೆ ಉರಿ ಅಂತಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದಿರೋ ಘಟನೆಗೆ. ಇದರ ಮಧ್ಯೆ ಮತ್ತೆ ಫೈರಿಂಗ್ ಓಪನ್ ಮಾಡೋ ಕುಚೇಷ್ಟೆಯನ್ನ ಪಾಕಿಸ್ತಾನ ನಡೆಸಿದೆ. ಅಂದ್ರೆ ಏನಾಗಿದೆ LOC ಬಳಿ? ಹೌದು ವಿಜಯ್, ಮುಖ್ಯವಾಗಿ ನಿನ್ನೆ ಪಾಕಿಸ್ತಾನ ಸರ್ಕಾರದ ಉನ್ನತ ಮಟ್ಟದ ಸಭೆ ನಡೆದಿದೆ. ಈ ಸಭೆನಲ್ಲೇ ಮುಖ್ಯವಾಗಿ ಶಿಮ್ಲಾ ಒಪ್ಪಂದವನ್ನು ಕೂಡ ಸಸ್ಪೆಂಡ್ ನಲ್ಲಿ ಇಡ್ಲಿಕ್ಕೆ ಪಾಕಿಸ್ತಾನ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಶಿಮ್ಲಾ ಒಪ್ಪಂದದಲ್ಲಿ ಪ್ರಮುಖವಾಗಿ ಏನನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಅಂದ್ರೆ ಗಡಿನಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಬೇಕು, ಎರಡೂ ದೇಶಗಳು ಕೂಡ ಗಡಿ ನಿಯಂತ್ರಣ ರೇಖೆಯನ್ನ ಗೌರವಿಸಬೇಕು ಅನ್ನೋದನ್ನ ಉಲ್ಲೇಖವನ್ನ ಮಾಡಲಾಗಿತ್ತು. ಇದ್ರ ಬಗ್ಗೆನೇ ಪ್ರಮುಖವಾಗಿ ಒಪ್ಪಂದವನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೀಗ ಆ ಒಪ್ಪಂದವನ್ನ ಅಮಾನತ್ನಲ್ಲಿ ಇಡ್ತಾ ಇದ್ದಂತೆನೆ ಪಾಕಿಸ್ತಾನದ ಸೇನೆ ಗಡಿನಲ್ಲಿ ಫೈರಿಂಗ್ ಅನ್ನು ನಡೆಸಲಿಕ್ಕೆ ಆರಂಭಿಸಿದೆ. ಗಡಿನಲ್ಲಿ ಅನೇಕ ಪ್ರದೇಶಗಳಲ್ಲಿ ಫೈರಿಂಗ್ ಅನ್ನು ಕೂಡ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಭಾರತದ ಸೇನೆ ಕೂಡ ಪಾಕಿಸ್ತಾನದ ಸೇನೆ ಮೇಲೆ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ. ಈ ಒಂದು ದಾಳಿ ಮತ್ತು ಪ್ರತಿ ದಾಳಿನಲ್ಲಿ ಯಾವುದೇ ಸಾವು ನೋವಿನ ವರದಿ ಆಗಿಲ್ಲ. ಆದ್ರೆ ಮುಖ್ಯವಾಗಿ ಶಿಮ್ಲಾದ ಶಾಂತಿ ಒಪ್ಪಂದವನ್ನ ಜೊತೆಗೆ ಕದನ ವಿರಾಮ ಘೋಷಣೆಯನ್ನ ಈಗ ಅಮಾನತ್ನಲ್ಲಿ ಇಟ್ಟಿರೋದ್ರಿಂದಾಗಿನೇ ಪಾಕಿಸ್ತಾನ ಈಗ ಗಡಿನಲ್ಲಿ ಈ ಫೈರಿಂಗ್ ನಡೆಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಒಂದು ವೇಳೆ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದವನ್ನ ಅಮಾನತ್ನಲ್ಲಿ ಇಟ್ಟರೆ ಅದನ್ನ ಗೌರವಿಸುವುದಿಲ್ಲ ಅಂತ ಹೇಳೋದಾದ್ರೆ ಭಾರತವು ಕೂಡ ಅದನ್ನು ಗೌರವಿಸುವಂತ ಅಗತ್ಯ ಇರೋದಿಲ್ಲ. ಆಗ ಭಾರತ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮತ್ತೆ ತನ್ನ ವಶಕ್ಕೆ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆಯನ್ನ ಮಾಡಬಹುದು ಮತ್ತು ಅದ್ರ ಬಗ್ಗೆ ದಾಳಿಯನ್ನ ನಡೆಸಿ ಅದನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ಳಿಕ್ಕೂ ಕೂಡ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಏನಾದ್ರೂ ಕೂಡ ಭಾರತ ಸರ್ಕಾರ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಯಾಕೆಂದ್ರೆ ಪಾಕಿಸ್ತಾನವೇ ಈಗ ಶಿಮ್ಲಾ ಒಪ್ಪಂದವನ್ನ ನಾವು ಅಮಾನತ್ನಲ್ಲಿ ಇಡ್ತೇವೆ ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿನೇ ಈಗ ಫೈರಿಂಗ್ ಅನ್ನ ಅವರು ಗಡಿನಲ್ಲಿ ನಡೆಸ್ತಾ ಇದ್ದಾರೆ, ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ ಒಂದು ಶಿಮ್ಲಾ ಒಪ್ಪಂದಕ್ಕೆ ಗೌರವ ಕೊಡದೇ ಇದ್ಮೇಲೆ ಅದನ್ನು ಪಾಲಿಸದೇ ಇದ್ಮೇಲೆ ಭಾರತ ಕೂಡ ಪಾಲಿಸುವಂತ ಅಗತ್ಯ ಇರೋದಿಲ್ಲ. ಹಾಗಾಗಿ ಈಗ ಭಾರತವು ಕೂಡ ಗಡಿ ನಿಯಂತ್ರಣ ರೇಖೆಯನ್ನ ಮೀರಿ ಹೋಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೂಡ ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಿಕ್ಕೂ ಕೂಡ ಇದು ಸರಿಯಾದಂತಹ ಸಂದರ್ಭ ಅಂತಾನೆ ಈಗ ಭಾರತದ ರಕ್ಷಣಾ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನ ಕಾನೂನಿಗೆ ವಿರುದ್ಧವಾಗಿ ಮತ್ತು ಆಗ 1947-48ರಲ್ಲಿ ಅತಿಕ್ರಮಿಸಿಕೊಂಡಿರತಕ್ಕಂಥ
ಇರ್ತಕ್ಕಂಥ ಪ್ರದೇಶ, ಅದು ಭಾರತಕ್ಕೆ ಸೇರಿರುವಂತಹ ಪ್ರದೇಶ. ಹೀಗಾಗಿ ಅದನ್ನ ಮತ್ತೆ ಭಾರತದ ವಶಕ್ಕೆ ತೆಗೆದುಕೊಳ್ಬೇಕು. ಭೌಗೋಳಿಕವಾಗಿ ಆ ಒಂದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ಈಗ ಭಾರತ ತೆಗೆದುಕೊಳ್ಬೇಕು. ಈ ಮೂಲಕವೇ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕು. ಮುಖ್ಯವಾಗಿ ಯುದ್ಧಗಳಲ್ಲಿ ಪಾಕಿಸ್ತಾನವನ್ನ ಭಾರತ ಸೋಲಿಸಿದೆ, ಆದ್ರೂ ಕೂಡ ಪಾಕಿಸ್ತಾನ ಈ ರೀತಿ ಫೈರಿಂಗ್ ಅನ್ನ ನಡೆಸ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳೋ ಮೂಲಕನೇ ಈಗ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಕೂಡ ಈಗ ದೇಶದ ಜನರಿಂದ, ರಕ್ಷಣಾ ತಜ್ಞರಿಂದ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಮುಂದೆ ಭಾರತ ಸರ್ಕಾರ, ಭಾರತದ ಸೇನೆ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಕೂಡ ಇದೆ. ಈಗ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಯಾವ್ಯಾವ ಮಿಲಿಟರಿ ಆಪರೇಷನ್ಸ್ ಅನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಮಿಲಿಟರಿ ಕೂಡ ತನ್ನ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಅದಕ್ಕೆ ಈಗ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಸಿಗೋದು ಮಾತ್ರ ಬಾಕಿ ಇದೆ. ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಸಿಗ್ತಾ ಇದ್ದಂತೆ ಆ ಮಿಲಿಟರಿ ಆಪರೇಷನ್ ಅನ್ನು ಕೂಡ ಭಾರತದ ಸೇನೆ ನಡೆಸುತ್ತದೆ. ಮುಖ್ಯವಾಗಿ ಗಡಿ ನಿಯಂತ್ರಣ ರೇಖೆ ಬಳಿ 42 ಸ್ಥಳಗಳಲ್ಲಿ ಈ ಉಗ್ರರ ಒಂದು ಲಾಂಚ್ ಪ್ಯಾಡ್ಗಳಿವೆ, ಉಗ್ರರ ಶಿಬಿರಗಳಿವೆ. ಆ ಶಿಬಿರಗಳನ್ನ ಸಂಪೂರ್ಣವಾಗಿ ನಾಶಪಡಿಸೋದ್ರ ಬಗ್ಗೆನೂ ಕೂಡ ಈಗ ಸೇನೆ ತನ್ನ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಬೇಕು. ಒಪ್ಪಿಗೆಯನ್ನ ಕೊಟ್ಟು ಮಿಲಿಟರಿಗೆ ನೀವು ಮುನ್ನುಗ್ಗಿ ಒಂದು ಉಗ್ರರ ಶಿಬಿರಗಳೆಲ್ಲವನ್ನೂ ನಾಶಪಡಿಸಿರೋ ಒಂದು ಆದೇಶವನ್ನು ಕೊಟ್ಟರೆ ಖಂಡಿತವೂ ಕೂಡ ಮಿಲಿಟರಿ ಆಪರೇಷನ್ ಅನ್ನು ನಡೆಸಿ ಒಂದು ಉಗ್ರರ ಶಿಬಿರಗಳನ್ನು ಕೂಡ ನಾಶಪಡಿಸುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸುತ್ತೆ. ಹೀಗಾಗಿ ಈಗ ಎಲ್ಲಾ ನಿಟ್ಟಿನಲ್ಲೂ ಕೂಡ ಈಗ ಪಾಕಿಸ್ತಾನದ ಸೇನೆಗೆ ಮತ್ತು ಉಗ್ರರಿಗೆ ಇಬ್ಬರಿಗೂ ಕೂಡ ಈಗ ಪಾಠವನ್ನ ಏಕಕಾಲಕ್ಕೆ ಕಲಿಸಬೇಕಾದಂತ ಅನಿವಾರ್ಯತೆಯಲ್ಲಿ ಭಾರತ ಕೂಡ ಸಿಲುಕಿಕೊಂಡಿದೆ. ಮೋದಿ ಕಾಲದಲ್ಲಿ ದೇಶದ ಭದ್ರತೆ ದುರ್ಬಲ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಬೇಕು ಅಂತ ಅಂದ್ರೆ ಈಗ ಈ ಒಂದು ಕಾರ್ಯಾಚರಣೆಗಳನ್ನ ಈಗ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈಗ ನಡೆಸಲೇಬೇಕಾದಂತಹ ಅನಿವಾರ್ಯತೆಯಲ್ಲೂ ಕೂಡ ಇದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ಸೊ LOC ಬಳಿ ಉದ್ವಿಗ್ನ ಪರಿಸ್ಥಿತಿ ಇದೆ, ಕಾರಣ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ರದ್ದು ಮಾಡಿಕೊಂಡಿರೋದ್ರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.